ಎಲ್ಲ ವಿಚಾರಗಳ ಬಗ್ಗೆ. ಆದರೆ ಅವರು ಇದುವರೆಗೂ ಈ ಪುಸ್ತಕದಲ್ಲಿ ಪ್ರಕಟ ಆಗಿರ್ತಕ್ಕಂಥ ಅಷ್ಟು ಲೇಖನವನ್ನ ಕೋಮು ಸಾಮರಸ್ಯ ಬೇಕು, ಈ ದೇಶದ ಮೂಲಭೂತ ಗುಣಗಳಾದಂತಹ ಧರ್ಮ ನಿರಪೇಕ್ಷತೆ ಉಳಿಬೇಕು, ಇಲ್ಲಿ ಶತಶತಮಾನಗಳಿಂದ ಸಮಾಜವನ್ನ ಹಿಂಡಿ ಒಂದು ರೀತಿ ಇಡೀ ದೇಶವನ್ನ ದುರ್ಬಲಗೊಳಿಸ್ತಾ ಇರ್ತಕ್ಕಂತಹ ಎಲ್ಲ ಅನಿಷ್ಟ ಅವ್ಯವಹಾರಗಳು ಪದ್ಧತಿಗಳು ನಾಶ ಆಗಬೇಕು. ಅವರ ಇಡೀ ಪುಸ್ತಕವನ್ನ ಓದ್ತಾ ಹೋದ್ರೆ ಅಲ್ಲಿ ಆ ಕೊಡವ ನೆಲಮೂಲದ ನಿಜವಾದಂತಹ ಧ್ವನಿ ನಮಗೆ ಅಲ್ಲಿ ಕಾಣಿಸುತ್ತೆ. ಈ ಕೊಡವ ನಾಡು ಎಷ್ಟು ಅದ್ಭುತವಾದದ್ದು ಅನ್ನೋದನ್ನ ಅಲ್ಲಾರಂಡ ವಿಠಲ ನಂಜಪ್ಪ ಅವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಕೊಡವ ನಾಡು ಮೂಲದಲ್ಲಿ ಅದಲ್ಲ. ಈ ಕೊಡವ ನಾಡು, ಈ ಬುಡಕಟ್ಟು ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾದಂತಹ ಸಂಸ್ಕೃತಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆ ಅವರಿಗೆ. ಈ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡು ಅಂತ ಹೇಳಿ ನಾವು ಕವಿ ಏನ್ ಹೇಳ್ತಾ ಇದ್ದಾರೆ ಅಂತ ಎಷ್ಟೋ ವಿಚಾರಗಳನ್ನ ಇಲ್ಲಿ ಈ ನಾಡು, ಈ ನೆಲ ಕಂಡಿದೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೆ. ಬರ್ಬರ್ತಾ ರಾವ್ ಕಾಲ, ಗುಳಿ ಕಾಲ, ಮತ್ತೆ ಕೋಮು ಭಾವನೆ, ಅವೈಚಾರಿಕತೆ ಹೇಗೆಲ್ಲ ಇಲ್ಲಿ ಆವರಿಸ್ಕೊಳ್ತಾ ಹೋಯ್ತು ಅನ್ನೋದನ್ನ ವಿವಿಧ ಲೇಖನಗಳೆಲ್ಲ ಅವ್ರು ಹೇಳ್ತಾರೆ. ಈ ಲೇಖನಗಳು ಸಂದರ್ಭದಲ್ಲಿ ಹುಟ್ಟಿದ ಲೇಖನ. ಅಣ್ಣಯ್ಯ ಒಂದು ಲೇಖನವನ್ನು, ಯಾವುದೋ ಒಂದು ಇಡಿಯಾದಂತ ಪುಸ್ತಕವನ್ನ ಬರಿಬೇಕು ಅನ್ನುವಂತ ಇರಾದೆಯನ್ನು ಇಟ್ಟುಕೊಂಡು ಬರವಣಿಗೆ ಶುರು ಮಾಡಿದವರು. ಮೂಲಭೂತವಾಗಿ ಸಂದರ್ಭ, ಸಮಕಾಲೀನ ಸಮಸ್ಯೆಗಳಿಗೆ ಸೆಟ್ಟು ಹೊಡೆದು ನಿಜವಾಗ್ಲೂ ಇಲ್ಲಿ ಏನಾಗಬೇಕು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಬರಹದ ಅಭಿವ್ಯಕ್ತಿಯೇ ಇಲ್ಲಿರ್ತಕ್ಕಂಥ ಅಷ್ಟು ಲೇಖನ. ಒಂದೊಂದು ಲೇಖನದ ಮೇಲೆ ಒಂದೊಂದು ಪುಸ್ತಕ ಬರೀಬಹುದು ಅವ್ರು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್. ಅದಕ್ಕೆ ಎ ಕೆ ಸುಬ್ಬಯ್ಯನವರು ಅಂದ್ರೆ ನಮಗೆ ಬಹಳ ಪ್ರೀತಿ, ಬಹಳ ಅಭಿಮಾನ, ಬಹಳ ಗೌರವ. ನಮಗೆ ಕೊಡಗು ಅಂದ್ರೆ ಎ.ಕೆ.ಎಸ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಹುಟ್ಟಿ ಇಲ್ಲಿ ಅಷ್ಟು ಶಕ್ತಿಯುತವಾಗಿ ಮಾತಾಡದೆ ಹೋಗಿದ್ರೆ ಬಹುಶಃ ಈ ನೆಲಮೂಲದ ನಿಜವಾದಂತಹ ಮೂಲ ಅರ್ಥವೇ ಮರೆಯಾಗ್ಬಿಡ್ತಾ ಇತ್ತು ಇಲ್ಲಿ. ಅಂತಹ ಒಂದು ಮಹಾನ್ ವ್ಯಕ್ತಿ ಎಷ್ಟು ಚೆನ್ನಾಗಿ ಮುನ್ನುಡಿ ಬರೀತಾ ಅವರೇ ಒಂದು ಟೈಟಲ್ ಕೊಟ್ಟಿದ್ದಾರೆ. ಆ ಟೈಟಲ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಅದೇನಂದ್ರೆ ಅಲ್ಲಾರಂಡ ವಿಠಲ ಕೊಡವ ಭಾಷಿಕ ಸಾಹಿತಿಗಳಲ್ಲಿ ಒಬ್ಬ ಅಂತ ಬರೆದಿದ್ದಾರೆ. ವೈಚಾರಿಕ ನಿಷ್ಠ. ಆ ಒಬ್ಬ ಅನ್ನೋದನ್ನ ಒಡೆದಾಕಿದ್ದಾರೆ. ಮೇಲ್ಗಡೆ ಏಕೈಕ ಅಂತ ಬರೆದ. ಅಂದ್ರೆ ಅವ್ರಿಗೆ ಅನ್ಸಿದೆ ಇಲ್ಲಿ ಎಷ್ಟೋ ಜನ ವಿಚಾರವಾದಿಗಳಿದ್ದಾರೆ, ಎಷ್ಟೋ ಜನ ಇಲ್ಲಿ ವೈಚಾರಿಕತೆ ಬಗ್ಗೆ, ಸಾಮರಸ್ಯತೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸಿಲ್ಲ. ಅವ್ರಿಗೆ ಅಲ್ಲಾರಂಡ ವಿಠಲ ಅವರು ಏಕೈಕ ಅಂತ. ಅದು ನನಗೆ ಬಹಳ ಗಮನ ಸೆಳೆಯಿತು. ನೋಡಿ, ಅವರು ಮುನ್ನುಡಿನಲ್ಲಿ ಬರಿತಾ ಕೊಡಗಿನ ಸಮಕಾಲೀನ ಕೊಡವ ಭಾಷಾ ಸಾಹಿತಿಗಳ ಪೈಕಿ ವೈಚಾರಿಕತೆಗೆ ತನ್ನನ್ನು ಒಡ್ಡಿಕೊಂಡು ಮಿಂಚುತ್ತಿರುವ ಏಕೈಕ ವ್ಯಕ್ತಿ ಶ್ರೀ ಅಲ್ಲಾರಂಡ ವಿಠಲ. ಇವ್ರನ್ನ ಏಕೈಕ ಅಂತ ಕರಿಬೇಕಾದ್ರೆ ಕೆಲವು ದೃಷ್ಟಾಂತಗಳನ್ನ ಅವ್ರು ಹೇಳ್ತಾರೆ. ಇವ್ರು ಏನ್ ಮಾಡಿದ್ರು? ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಶ್ರೀ ಎಂ.ಬಿ. ಪಾಟೀಲ್ ಎಂಬ ಬುದ್ಧಿಗೇಡಿ ಮಳೆಗಾಗಿ ತಲಕಾವೇರಿಯಲ್ಲಿ ಪರ್ಜನ್ಯ ಹೋಮ ಹಮ್ಮಿಕೊಂಡಿದ್ರು. ಆ ಡೇರಿಂಗ್ನೆಸ್, ತಪ್ಪನ್ನ ತಪ್ಪು ಅಂತ ಹೇಳುವಂತಹ ಡೇರಿಂಗ್ನೆಸ್ ಇದೆಯಲ್ಲ, ಅಲ್ಲಿ ಬುದ್ಧತ್ವ ಇದೆ.